ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಮ್ಮ ಇವತ್ತಿನ ಟಾಪ್ 5 ನ್ಯೂಸ್ ನೋಡುವ. ಇವತ್ತು ಡೇಟ್ ಬಂದು 27 ಡಿಸೆಂಬರ್ 2019. ಸೊ ಟಾಪ್ ನ್ಯೂಸ್ ಏನೇನಿದೆ ಅಂತ ನೋಡುವ. ಓಕೆ, ಸೊ ನಾವು ನಿನ್ನೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ, ಫಸ್ಟ್ ಆಫಲ್ಲಿ ಬಂದು ನಿಫ್ಟಿ ಬಂದು ಮೋಸ್ಟ್ಲಿ ಬೆರಿಶ್ ಆಗಿರಬಹುದು, ನಂತರದ ಸೆಷನ್ ಪಾಸಿಟಿವ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ನಿನ್ನೆ ಒಂದು ಸೆಷನಲ್ಲಿ. ಬಟ್ ಇವತ್ತು ಕಂಪ್ಲೀಟ್ ರಿವರ್ಸ್ ಆಗಿದೆ ಸ್ನೇಹಿತರೆ. ಸೊ ರಿವರ್ಸ್ ಅನ್ನೋಕ್ಕಿಂತ ಕಂಪ್ಲೀಟ್ ಬುಲಿಶ್ ಟ್ರೆಂಡ್ ಅಂತಲೇ ಹೇಳ್ಬೋದು. ಸೊ ನಿಫ್ಟಿ 50 ಬಂದು 12,245 ವಿತ್ ಆಲ್ಮೋಸ್ಟ್ 130 ಪಾಯಿಂಟ್ಸ್ ಅಪ್ ಆಗಿತ್ತು ಅಂತಲೇ ಹೇಳ್ಬೋದು. ಹತ್ತಿರ 1% ಅಪ್ ಆಗಿತ್ತು. ನೀವು ಚಾರ್ಟ್ಸ್ ಒಂದು ಪಾಯಿಂಟ್ ಸಹ ನೋಡ್ಬೋದು ಇಲ್ಲಿ. ಸೊ ಅದನ್ನು ಫಾಲೋ ಮಾಡುವಂಥ ನೆಕ್ಸ್ಟ್ ನಿಫ್ಟಿ 50 ನೋಡಿದ್ರೆ ಅದು ಸಹ ಹತ್ತಿರ 200 ಪಾಯಿಂಟ್ಸಲ್ಲಿತ್ತು. ಸೊ 28,476 ಕ್ಲೋಸ್ ಆಗಿದೆ. ಸೊ ನಿಫ್ಟಿ ಮಿಡ್ ಕ್ಯಾಪ್ 50 ಬಂದು 4,674 ವಿತ್ ಅರೌಂಡ್ 60 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಆಟೋ ಸೆಕ್ಟರ್ ಹತ್ತಿರ 76 to 80 ಪಾಯಿಂಟ್ಸಲ್ಲಿ ಅಪ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಸಹ ಇದು ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಸೊ ಇದು ಸಹ ಅದರ ಒಂದು 400 ಪಾಯಿಂಟ್ಸ್ ಮೇಲೇ ಒಂದು ಮೂವ್ಮೆಂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ 32,412 ಕ್ಲೋಸ್ ಆಗಿದೆ. ಸೊ ಅದನ್ನ ಇದು ನಮ್ಮ ನಿಫ್ಟಿಯ ಒಂದು ಇನ್ಫಾರ್ಮೇಷನ್. ಅದನ್ನು ಬಿಟ್ಟು ಏನಾದರೂ ನೀವು ಸೆನ್ಸೆಕ್ಸ್ನ ನೋಡಿದ್ರೆ, ಸೊ ಅದತ್ರ 400-500 ಪಾಯಿಂಟ್ಸಲ್ಲಿ ಟ್ರೇಡ್ ಆಗ್ತಿರೋಂಥ ಒಂದು ಸೆನ್ಸೆಕ್ಸ್ನ ಪಾಯಿಂಟ್ಸ್ ನೋಡ್ಬೋದು. 1% ಅಪ್ ಆಗಿದೆ. ಸೊ ಎಕ್ಸಾಕ್ಟ್ 500 ಅಲ್ಲ, ಸೊ 400 to 450 ಪಾಯಿಂಟ್ ರೇಂಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದನ್ನ ಬಿಟ್ಟು ಸೆನ್ಸೆಕ್ಸ್ 50 ನೋಡಿದ್ರೆ 124 ಪಾಯಿಂಟ್ಸ್ ಅಪ್ ಆಗಿದೆ. ನೆಕ್ಸ್ಟ್ 50 ನೋಡಿದ್ರೆ 307 ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ. BSEಯಿಂದ 100 ನೋಡಿದ್ರೆ 120 ಪಾಯಿಂಟ್ಸ್, ಹತ್ತಿರ 120 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಭಾರತ್ 22 ಇಂಡೆಕ್ಸ್ ಬಂದು ಹತ್ತಿರ 50 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಸೊ ಇದೆಲ್ಲ ನೀವು ಕೇಳಿದ್ರೆ ಸ್ನೇಹಿತರೆ, ಸೊ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀರಿ ಪ್ರಾಬಬಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕೆಲವೊಂದು ನ್ಯೂಸ್ ಏನು ಬರುತ್ತೆ, ಪಾಸಿಟಿವ್ ನ್ಯೂಸು, ಅದನ್ನು ಸಹ ಮಾರ್ಕೆಟ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಏನಿದೆ ಆ ಥರ ಒಂದು ಮಾರ್ಕೆಟ್ ಸೆಷನಲ್ಲಿ ಸಹ ಒಂದು ಏನು ಹೇಳ್ತಾರೆ ಆ ಇಂಪ್ರೆಷನ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ನಿನ್ನೆ ಒಂದು ಇನ್ಫಾರ್ಮೇಷನ್ ನೋಡಿದ್ರೆ ಗೌರ್ಮೆಂಟ್ ಬಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಬ್ಯಾಂಕ್ಗಳೇನಿದೆ ಅದರ ಒಂದು ಏನು ಹೇಳ್ತಾರೆ ಅದರ ಒಂದು ಪ್ರಾಬ್ಲಮ್ ಏನು, ಫೈನಾನ್ಷಿಯಲ್ ಕ್ರೈಸಿಸ್ ಏನು ಪ್ರಾಬ್ಲಮ್ ಇದೆ, ಅದರಿಂದ ಆಚೆ ಬರೋಕ್ಕೆ ಕೆಲವೊಂದು ಫೈನಾನ್ಷಿಯಲ್ ಆ್ಯಕ್ಷನ್ಸ್ನ ತೊಗೊತಿದೆ, ಕೆಲವೊಂದು ಫಂಡ್ನ ಇನ್ಫ್ಯೂಸ್ ಮಾಡ್ತಿದೆ ಅಂತ, ಅಥವಾ ಫಂಡ್ನ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಕೊಡ್ತಿದೆ ಅಂತ ಒಂದು ನ್ಯೂಸ್ ಬಂದಿತ್ತು. ಅದರ ನ್ಯೂಸ್ ನೋಡಿದ್ರೆ ಹತ್ತಿರ 7,500 to 8,500 ಕೋಟಿ ಬಂದು ಅಲಹಾಬಾದ್ ಬ್ಯಾಂಕ್ ಮತ್ತು ಒಂದು ನಿಮಿಷ, ಸೊ ಯುಕೋ ಬ್ಯಾಂಕ್ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಹತ್ತಿರ 8,655 ದಟ್ ಈಸ್ 8,655 crore ಫಂಡ್ನ ಗೌರ್ಮೆಂಟ್ ಇನ್ಫ್ಯೂಸ್ ಮಾಡ್ತಿದೆ ಅಂತ ಒಂದು ನ್ಯೂಸ್ ಬಂತು. ಸೊ ಅದರಿಂದ ಒಂದು ನೋಡ್ಬೇಕಂದ್ರೆ ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್ ಇವತ್ತಿನ ಒಂದು ನಿಫ್ಟಿಯ ಏನೊಂದು ಅಥವಾ ಒಂದು ಬ್ಯಾಂಕಿಂಗ್ ಅಥವಾ ಒಂದು ಇಂಡೆಕ್ಸ್ ಏನಿದೆ ಅದರ ಒಂದು ಪಾಸಿಟಿವ್ನೆಸ್ಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋಂಥ ಒಂದು ಸೆಕ್ಟರ್ ಅಂತಲೇ ಹೇಳ್ಬೋದು. ಓಕೆ, ಇದು ಇಂಡಿಯನ್ ಇಂಡಸ್ಟ್ರೀಸ್. ಓಕೆ, ಇದನ್ನ ಬಂದು ನಾವು ಇನ್ಡೆಪ್ತಾಗಿ ಅನಾಲಿಸಿಸ್ ಮಾಡಿದ್ರೆ, ಸೊ ನಿಫ್ಟಿಯ ಒಂದು ಚಾರ್ಟ್ ನೋಡೋದು. ನಿಫ್ಟಿ 50ನ ಒಂದು ಚಾರ್ಟ್ ನೋಡಿದ್ರೆ, ಸೊ 8 ಸ್ಟಾಕ್ ಡೌನಲ್ಲಿ ಕ್ಲೋಸ್ ಆಗಿದೆ, 42 ಸ್ಟಾಕ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ 50 ಸ್ಟಾಕಲ್ಲಿ. ಸೊ ಇದನ್ನ ನೋಡಿದ್ರೆ ನೀವು ಟ್ರೆಂಡ್ ನೋಡಿದ್ರೆ ಸ್ನೇಹಿತರೆ, ಹೈಯರ್ ಲೋಸ್ ಅಂತಲೇ ಫಾರ್ಮ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹೈಯರ್ ಐಸ್ ಹೈಯರ್ ಲೋಸ್ ಫಾರ್ಮ್ ಆಗಿ ಸೊ ಕಂಪ್ಲೀಟ್ ಅಪ್ ಟ್ರೆಂಡ್ ಇತ್ತು ಅಂತಲೇ ಹೇಳ್ಬೋದು. ಸೊ ಒಂದು ಮಧ್ಯಾಹ್ನದ ಸೆಷನ್ ನೀವು ನೋಡಿದ್ರೆ ಕಂಪ್ಲೀಟ್ ಸುರಕ್ ಅಂತ ಹತ್ತಿರ 3 ಗಂಟೆ ಟೈಮಲ್ಲಿ ಕಂಪ್ಲೀಟಾಗಿ ಅಪ್ ಆಯಿತು ಅಂತಲೇ ಹೇಳ್ಬೋದು. ಸೊ 12,172 ಓಪನ್ ಆಗಿ ಹೈಯೆಸ್ಟ್ ಬಂದು 12,258, ಲೋಯೆಸ್ಟ್ ಬಂದು 12,157 ಪರ್ಫಾರ್ಮೆನ್ಸ್ ಮಾಡ್ತು ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟು ನೀವು ಸೆನ್ಸೆಕ್ಸ್ನ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಸಹ ಇದು 41,575 ಕ್ಲೋಸ್ ಆಗಿದೆ ವಿತ್ ಹತ್ತಿರ 411 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಓಪನ್ ಬಂದು 41,297, ಹೈಯೆಸ್ಟ್ ಬಂದು 41,511 ಅನ್ಕೊತೀನಿ. ಸೊ ಸ್ವಲ್ಪ ಬ್ಲರ್ ಆಗಿರೋಂಥ ನಂಬರ್. ಓಕೆ, ಸೊ 41,264 ಲೋಯೆಸ್ಟ್ ಆಗಿದೆ. ಸೊ ಇದು ಸಹ ನೀವು ನೋಡ್ಬೋದು ಕಂಪ್ಲೀಟ್ ಅಪ್ ಟ್ರೆಂಡಲ್ಲೇ ಪರ್ಫಾರ್ಮೆನ್ಸ್ ಆಯಿತು ಅಂತ ನೋಡ್ಬೋದು. ಓಕೆ, ಸೊ ಇದನ್ನ ಬಿಟ್ಟು ನಿಫ್ಟಿಯ ಒಂದು ಟಾಪ್ 5 ಕಾಂಟ್ರಿಬ್ಯೂಟರ್ಸ್ ಅಥವಾ ಟಾಪ್ 5 ಗೈನರ್ಸ್ ಮತ್ತು ಲೂಸರ್ಸ್ ನೋಡಿದ್ರೆ, ಸೊ ಕೋಲ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, BPCL, SBI, ಪವರ್ ಗ್ರಿಡ್ ಅಂತ ನೋಡ್ಬೋದು. ಸೊ ಮೋರಲೆಸ್ ಎಲ್ಲ ಸ್ಟಾಕ್ ಅಪ್ ಟ್ರೆಂಡಲ್ಲೇ ಇತ್ತು ಅಂತ ಹೇಳ್ಬೋದು. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕು ಈ ರೀತಿ ಇತ್ತು ಆ ರೀತಿ ಇತ್ತು ಅಂತ ಹೇಳಿಕ್ಕೆ ಬರೋದಿಲ್ಲ. ಓಕೆ, ಅದನ್ನ ಬಿಟ್ಟು ಟಾಪ್ ಲೂಸರ್ಸ್ ನೋಡಿದ್ರೆ ಎಸ್ ಬ್ಯಾಂಕ್ ಮಾತಾಡೋದೇ ಬೇಕಾಗಿಲ್ಲ. ಸೊ ಇಷ್ಟು ಪಾಸಿಟಿವ್ ಇದ್ರೂ ಈ ಒಂದು ಸ್ಟಾಕ್ ನೆಗೆಟಿವ್ ಆಗಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದರೆ ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಬೋದು ಯಾವ ರೀತಿ ಒಂದು ಪ್ರಾಬ್ಲಮ್ ಇರಬಹುದು ಅಂತ. ಓಕೆ, ಅದನ್ನ ಬಿಟ್ಟು ವಿಪ್ರೋ ಸಹ ಒಂದು ಸ್ವಲ್ಪ ಡೌನ್ ಇತ್ತು. ಸೊ ವಿಪ್ರೋದ ಏನೊಂದು ಫಂಡಮೆಂಟಲ್ಸ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಬೇರೆ ಒಂದು ಬಂದಿರೋಂಥ ಈ ನ್ಯೂಸ್ ಬಂದು ಮೋಸ್ಟ್ಲಿ ಫೈನಾನ್ಷಿಯಲ್ ಸೆಕ್ಟರ್ಸ್ಗೆ ಹೆಲ್ಪ್ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೆಲ್ಪ್ ಆಗೋದ್ರಿಂದ ಈ ಟೆಕ್ನಾಲಜಿಕಲ್ ಕಂಪನಿಗೇನಿದೆ ಅದಕ್ಕೇನು ಅಷ್ಟು ಪರ್ಫಾರ್ಮೆನ್ಸ್ ಅಥವಾ ಒಂದು ಪಾಸಿಟಿವ್ ನ್ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಸೊ ಅದನ್ನು ಇನ್ಫ್ರಾಟೆಲ್ಲು ಬೆಳಗಿನ ಒಂದು ಸೆಷನ್ ನೋಡಿದ್ರೆ ಜಸ್ಟ್ ಒಂದು ನಿಮಿಷ ಚಾರ್ಟಲ್ಲಿ ನೋಡ್ಬಿಡ್ತೀನಿ. ಸೊ ನಿಮ್ಗೆ ಕಂಪ್ಲೀಟಾಗಿ ಹೇಳ್ಬೋದು. ಸೊ ಬೆಳಗಿನ ಸೆಷನ್ ನೋಡಿದ್ರೆ, ಓಕೆ, ಸೊ ಬೆಳಗಿನ ಒಂದು 30 ನಿಮಿಷದ ಸೆಷನ್ನು ಮತ್ತು ಮಧ್ಯಾಹ್ನದ ಒಂದು ಹತ್ತಿರ ಒಂದು 30 ನಿಮಿಷದ ಸೆಷನಲ್ಲಿ ನೆಗೆಟಿವ್ ಬಿದ್ದರೆ ಮೋರಲ್ಲೆಸ್ ಒಂದು ರೇಂಜ್ ವಿತ್ ಪಾಸಿಟಿವ್ ರೇಂಜಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿತ್ತು ಅಂತಲೇ ಹೇಳ್ಬೋದು ಇನ್ಫ್ರಾಟೆಲ್ಲು. ಅದನ್ನ ಬಿಟ್ಟು ಬ್ರಿಟಾನಿಯಾ ಸಹ ಒಂದು ಲೆವೆಲ್ಗೆ ಒಂದು ಪರ್ಫಾರ್ಮೆನ್ಸ್ ಇತ್ತು, ಬಟ್ ಏನು ಅಷ್ಟೇನು ಹೇಳಲಿಕ್ಕೆ ಬರಲಿಕ್ಕಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರು ಪರ್ಫಾರ್ಮೆನ್ಸು ಈ ನಮ್ಮ
ಬ್ರಿಟಾನಿಯಾ ಅನ್ನುವ ಈ ಕಂಪನಿಯ ಒಂದು ಪರ್ಫಾರ್ಮೆನ್ಸ್. ಓಕೆ, ಸೊ ಇದು ಸಹ ನೋಡಿ ಬೆಳಗಿನ ಸೆಷನಲ್ಲಿ ಪಾಸಿಟಿವ್ ಇತ್ತು, ನಂತರದ ಸೆಷನಲ್ಲಿ ಮೋರಲ್ಲೆಸ್ ಒಂದು ರೇಂಜ್ ಪ್ಲಸ್ ಒಂದು ಡೌನ್ ಟ್ರೆಂಡಲ್ ರೇಂಜ್ ಅಂದರೆ ಇತ್ತು ಅಂತಲೇ ಹೇಳ್ಬೋದು. ಸೊ ಕೋಟಕ್ ಮಹೇಂದ್ರ ಬ್ಯಾಂಕ್ ಸಹ ಒಂದು ನೆಗೆಟಿವ್ ಕ್ಲೋಸ್ ಆಗಿದೆ. ಅದನ್ನ ಬಿಟ್ಟು ಟಾಪ್ 5 ಮೋಸ್ಟ್ ಆ್ಯಕ್ಟಿವ್ ಬೈ ವ್ಯಾಲ್ಯೂ ಇದ್ದಂಥ ಸ್ಟಾಕ್ ನೋಡಿದ್ರೆ ರಿಲಯನ್ಸು. ಸೊ ರಿಲಯನ್ಸ್ ಸಹ ನಾನು ಜಸ್ಟ್ ಚಾರ್ಟಲ್ಲಿ ನೋಡ್ತಿದ್ದೆ ಈಗ. ಸೊ ರಿಲಯನ್ಸ್ನ ಒಂದು ಚಾರ್ಟ್ ಸಹ ಏನು ಅಷ್ಟೇನು ಡೌನ್ ಟ್ರೆಂಡ್ ಇಲ್ಲ, ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಒಂದು ರೆಡ್ ಫಾರ್ಮ್ ಆಗ್ತೀರಾ ಅಥವಾ ನನ್ನ NSL ಚಾರ್ಟಲ್ಲಿ ನೋಡ್ತಿದ್ದೀನಿ. ಸೊ ಕಂಪ್ಲೀಟ್ ಗ್ರೀನಿಶಲ್ಲಿ ಅಥವಾ ಬುಲಿಶಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸೊ SBI ಒಂದು ನ್ಯೂಸ್ ಇರೋದ್ರಿಂದ ಪಾಸಿಟಿವ್ ಇತ್ತು. ಅದೇ ರೀತಿ ಆಕ್ಸಿಸ್ ಬ್ಯಾಂಕ್, ಎಸ್ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಒಂದು ಎಲ್ಲ ವ್ಯಾಲ್ಯೂಯಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕು. ಅದೇ ರೀತಿ ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ನೋಡಿದ್ರೆ ನೀವು ಎಸ್ ಬ್ಯಾಂಕ್, SBI, ವೇದಾಲ್, ಝೀಲ್ ಮತ್ತು ಟಾಟಾ ಮೋಟರ್ಸು. ಓಕೆ, ಸೊ ಇದು ಇಂಡೆಕ್ಸ್ನ ಕಾಂಟ್ರಿಬ್ಯೂಟರ್. ಓಕೆ, ಇದನ್ನ ಬಿಟ್ಟು ಬ್ಯಾಂಕ್ ನಿಫ್ಟಿ ಒಂದು ಕಾಂಟ್ರಿಬ್ಯೂಟರ್ಸ್ ನೋಡಿದ್ರೆ, ಸೊ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಎರಡೇ ಸ್ಟಾಕ್ ನೆನ್ನೆ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಸ್ಟಾಕ್ ಪಾಸಿಟಿವ್ ಇತ್ತು ಅನ್ಕೋ, IDFC ಫಸ್ಟ್ ಪಾಸಿಟಿವ್ ಇತ್ತು ಅಂತ ಅನ್ಕೊಂಡ್ರೆ ಮಿಕ್ಕಿದೆಲ್ಲ ನೆಗೆಟಿವ್ ಇತ್ತು. ಸೊ ಇವತ್ತು ಕಂಪ್ಲೀಟ್ ವೈಸ್ ವರ್ಸ್ ಅಂತ ಹೇಳ್ಬೋದು. 2 ಸ್ಟಾಕ್ ಡೌನಲ್ಲಿತ್ತು. ಸೊ 2 ಸ್ಟಾಕ್ ಡೌನಲ್ಲಿ ನೋಡಿದ್ರೆ ಎಸ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಡೌನಲ್ಲಿತ್ತು. ಅದನ್ನ ಬಿಟ್ಟು ಎಲ್ಲ ಒಂದು ಸ್ಟಾಕ್ ಏನು ಬ್ಯಾಂಕ್ ನಿಫ್ಟಿಯಲ್ಲಿದೆ ಅದು ಪಾಸಿಟಿವ್ ಇತ್ತು ಅಂತಲೇ ಹೇಳ್ಬೋದು. ಸೊ ಇದು ಸಹ ನೋಡ್ಬೋದು ಕಂಪ್ಲೀಟ್ ಒಂದು ಅಪ್ ಟ್ರೆಂಡಲ್ಲಿತ್ತು. ಹೈಯರ್ ಹೈಸ್ ಹೈಯರ್ ಲೋಸ್ ಅಂತ ಫಾರ್ಮ್ ಆಗಿ ಸೊ ಕಂಪ್ಲೀಟ್ ಪಾಸಿಟಿವ್ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ 32,142 ಅಲ್ಲಿ ಓಪನ್ ಆಗಿ 32,444 ಅಥವಾ 300 ಪಾಯಿಂಟ್ಸಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಯಿತು ಅಂತ ಹೇಳ್ಬೋದು. ಸೊ ಅದನ್ನ ಬಿಟ್ಟು ಲೋಯೆಸ್ಟ್ ನೋಡಿದ್ರೆ 32,056 ಪಾಯಿಂಟ್ಸಲ್ಲಿ ಲೋಯೆಸ್ಟ್ ಆಗಿತ್ತು. ಸೊ ಕ್ಲೋಸಿಂಗ್ ಬಂದು 32,412. ಓಕೆ, ಸೊ ಇದನ್ನ ನೋಡಿದ್ರೆ ಸ್ನೇಹಿತರೆ, ಸೊ ಕಾಲ್ಸಲ್ಲಿ ಇವತ್ತಿನ ನೀವು ಬೈ ಮಾಡಿದರೆ ಸೂಪರ್ ಡೂಪರ್ ಪ್ರಾಫಿಟ್ ಮಾಡ್ಬೋದಾಗಿತ್ತು ಆಪ್ಷನ್ಸಲ್ಲಿ ಈ ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಇಂಡೆಕ್ಸಲ್ಲಿ. ಓಕೆ, ಅದನ್ನ ಬಿಟ್ಟು ಆ್ಯಕ್ಟಿವ್ ಆದ ಗೈನರ್ಸಲ್ಲಿ ನೋಡಿದ್ರೆ ಬ್ಯಾಂಕ್ ಆಫ್ ಬರೋಡಾ, PNB, ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್ ಮತ್ತು IDFC ಬ್ಯಾಂಕ್. ಸೊ ನಿನ್ನೆ ಮತ್ತು ಮೊನ್ನೆ ಒಂದು ವೀಡಿಯೋಗಳಲ್ಲಿ ಹೇಳಿದೆ ನಿಫ್ಟಿಯ ಒಂದು ಬ್ಯಾಂಕ್ ನಿಫ್ಟಿ ಒಂದು 4-5 ಸ್ಟಾಕ್ಸ್ ನೀವು HDFC ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಇದೆಲ್ಲ ಪಾಸಿಟಿವ್ ಇತ್ತು ಅಂದರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಇತ್ತು ಅಂತ ನಾನು ಹೇಳಿದ್ದೆ. ಸೊ ನೀವು ಕೇಳ್ಬೋದು, ಸತೀಶ್ ಅವರೇ ಇವಾಗ ಇದರಲ್ಲಿ ನೀವು ಟಾಪ್ 3-4 ಸ್ಟಾಕ್ಸ್ ಹೇಳಿದರೆ ಅದರಲ್ಲಿ ಆಕ್ಸಿಸ್ ಬ್ಯಾಂಕ್ ಬಿಟ್ಟು ಮಿಕ್ಕಿದ್ರೆ ಸಣ್ಣ ಪುಟ್ಟ ಬ್ಯಾಂಕ್ಗಳು ಆದರೂ ಬ್ಯಾಂಕ್ ನಿಫ್ಟಿ ಹೇಗೆ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಪರ್ಸೆಂಟೇಜ್ ಚೇಂಜ್ ನೋಡ್ಬೋದು ಸ್ನೇಹಿತರೆ. ಇದು ಒಂದು 5% ಚೇಂಜಸ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇದು ಒಂದು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಆಗಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಚಾರ್ಟ್ ಸಹ ನಾನು ನೋಡ್ಕೊಂಡು ಹೇಳ್ತಾ ಇರೋದು. ಸೊ ಇದು ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸ್ಟಾಕ್ಗಳೇನಿದೆ ಈ ಸಣ್ಣ ಪುಟ್ಟ ಸ್ಟಾಕ್ಗಳು ಅದರ ಒಂದು ಪರ್ಸೆಂಟೇಜು ಮೋರ್ ದೆನ್ 3 to 5% ಮೇಲೆ ಏನಾದ್ರು ಇತ್ತು ಅಂದರೆ ಈ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟು ಏನಾದರೂ ನೀವು ನೋಡಿದ್ರೆ ಈ HDFC ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಇದರ ಒಂದು ಪರ್ಫಾರ್ಮೆನ್ಸು ಮತ್ತು ಆಕ್ಸಿಸ್ ಬ್ಯಾಂಕ್ ಇದರ ಒಂದು ಪರ್ಫಾರ್ಮೆನ್ಸು ಮೋರ್ ದೆನ್ 1% ಇದ್ದರೂ ಸಹ ಕೆಲವೊಂದು ಟೈಮಲ್ಲಿ ಪಾಸಿಟಿವ್ ಕೊಡುವಂಥ ಒಂದು ನ್ಯೂಸ್ ಸಹ ನಾವು ನೋಡ್ಬೋದು. ಓಕೆ, ಹೇಳಿದ್ನ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಆಡೋಕ್ಕಿಂತ ಮುಂಚೆ ಆ ಒಂದು ಅದರಲ್ಲಿರೋಂಥ ಒಂದು ಸ್ಟಾಕ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಆಡೋಕ್ಕೆ ತುಂಬ ಹೆಲ್ಪ್. ಬಟ್ 90% ನೋಡಿದ್ರೆ ಸ್ನೇಹಿತರೆ ನಾನು ಹೇಳಿದ್ನ ಈ 4 to 5 ಬ್ಯಾಂಕ್ಸ್ ಪರ್ಫಾರ್ಮೆನ್ಸ್ ನೋಡಿಬಿಟ್ರೆ ನೀವು ಬ್ಯಾಂಕ್ ನಿಫ್ಟಿ ಒಂದು ಪರ್ಫಾರ್ಮೆನ್ಸ್ನ ಸಹ ಒಂದು ಅಥವಾ ಒಂದು ಅದು ಬುಲ್ಲಿಶ್ ಬೆರಿಶ್ ಅಂತ ಡಿಸೈಡ್ ಮಾಡೋಕ್ಕೆ ಸಹ ನೀವು ಒಂದು ಗೆಸ್ ಮಾಡ್ಬೋದು. ಅದೇ ರೀತಿ ಒಂದು ಆಪ್ಷನ್ ಸಹ ಮತ್ತು ಫ್ಯೂಚರ್ ಸಹ ನೀವು ಆಡೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಬೋದು. ಓಕೆ, ಅದನ್ನ ಬಿಟ್ಟು ಲೂಸರ್ಸ್ ನೋಡಿದ್ರೆ ಆಲ್ರೆಡಿ ಹೇಳಿದ್ನ ಎಸ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಇದೆ. ಸೊ ವಿತ್ 1.44% ನೆಗೆಟಿವ್ ಇನ್ ಎಸ್ ಬ್ಯಾಂಕ್, 0.375% ನೆಗೆಟಿವ್ ಇನ್ ಕೋಟಕ್ ಬ್ಯಾಂಕ್. ಓಕೆ, ತುಂಬ ಆ್ಯಕ್ಟಿವ್ ಬೈ ವ್ಯಾಲ್ಯೂ ಇದ್ದಂಥ ಸ್ಟಾಕ್ ಬಂದು SBI, ಆಕ್ಸಿಸ್ ಬ್ಯಾಂಕ್, ಎಸ್ ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ. ಓಕೆ, ಸೊ ಇವತ್ತು ICICI ಬ್ಯಾಂಕ್ ಸಹ ನಾವು ಮಾನಿಟರ್ ಮಾಡ್ತೀವಿ. ಸೊ ತುಂಬ ಒಂದು ಬುಲಿಶ್ ಆಗಿದ್ದಂಥ ಒಂದು ಸ್ಟಾಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು. ಸೊ ಅದರ ಬಿಟ್ಟು ವಾಲ್ಯೂಮಲ್ಲಿ ಆ್ಯಕ್ಟಿವ್ ಇದ್ದಂಥ ಸ್ಟಾಕ್ ನೋಡಿದ್ರೆ ಎಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, SBI ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದು ಅಲಾಂಗ್ ವಿತ್ IDFC ಬ್ಯಾಂಕ್ ಅಂತ ಹೇಳ್ಬಹುದು. ಓಕೆ, ಇದನ್ನು ಬಿಟ್ಟು MCX ಮತ್ತು NCDX ನಮ್ಮ ಕಮಾಡಿಟೀಸ್ ನೋಡಿದ್ರೆ ಸೊ ಗೋಲ್ಡ್ ಬ್ಯಾಕ್ ಟು ಬ್ಯಾಕ್ ಪಾಸಿಟಿವ್ ಆಗಿದೆ. ಅದೇ ರೀತಿ ಸಿಲ್ವರ್ ಪಾಸಿಟಿವ್ ಇದೆ, ಕಾಟನ್ ಪಾಸಿಟಿವ್ ಇದೆ, ಕ್ರೂಡ್ ಆಯಿಲ್ ಜಸ್ಟ್ ಒಂದು ಸ್ವಲ್ಪ ಸಮಯದ ನಂತರ ನೋಡ್ತಾ ಇರಬೇಕಾದ್ರೆ ಇದು ಸ್ವಲ್ಪ ಡೌನ್ ಟ್ರೆಂಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನ ಬಿಟ್ಟು ನ್ಯಾಚುರಲ್ ಗ್ಯಾಸ್ ನೆಗೆಟಿವ್ ಇದೆ. NCDEX ಒಂದು ಕಮಾಡಿಟೀಸ್ ನೋಡಿದ್ರೆ RMCಡು, ಸೋಯಾಬೀನ್, ಕೊಕೊಡೈಲು ಅದರ ನೆಗೆಟಿವ್ ಇದೆ. ಅದನ್ನ ಬಿಟ್ಟು TMC ಮತ್ತು ಧನಿಯಾ ಬಂದು ಪಾಸಿಟಿವ್ ಇದೆ ಅಂತಲೇ ಹೇಳ್ಬೋದು. ಓಕೆ, ಇದನ್ನ ಬಿಟ್ಟು ಕಿರು ಸಿದ್ದುಗಳ ಒಂದು ಸ್ಲೈಡ್ ನೋಡೋದು ಸ್ನೇಹಿತರೆ. ಸೊ ವಿ ಎಕ್ಸ್ಪೆಕ್ಟ್ ಪ್ರೈವೇಟ್ ಬ್ಯಾಂಕ್ಸ್, ಕನ್ಸ್ಯೂಮರ್, FMCG ಸೆಕ್ಟರ್ಸ್ ಟು ಪರ್ಫಾರ್ಮ್ ಗುಡ್ ಇನ್ 2020 ಅಂತ ಮೋತಿಲಾಲ್ ಓಸ್ವಾಲ್ ಕಂಪನಿಯವರು ಒಂದು ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ಈ 2020ಯಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಎಕ್ಸಾಂಪಲ್ HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಈ ರೀತಿ ಒಂದು ಪ್ರೈವೇಟ್ ಬ್ಯಾಂಕ್ಗಳು ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ. ಅದರ ಜೊತೆಗೆ ಕನ್ಸ್ಯೂಮರ್, FMCG ಸೆಕ್ಟರ್ ಸಹ ಚೆನ್ನಾಗಿ ಮಾಡುತ್ತೆ. ಇದರ ಜೊತೆಗೆ ಕ್ಯಾಪಿಟಲ್ ಗೂಡ್ಸ್ ಮತ್ತು ಸಿಮೆಂಟ್ ಸೆಕ್ಟರ್ ಏನಿದೆ ಅದು ಸಹ ಒಂದು ಕೋರ್ ಸಿಮೆಂಟ್ ಸೆಕ್ಟರ್ ಏನಿದೆ ಅದು ಸಹ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ ಅಂತ ಒಂದು ಆರ್ಟಿಕಲ್ ಇತ್ತು. ಸೊ ಅದರ ಬೇಸಿಸ್ ಮೇಲೆ ಒಂದು ಈ ಸ್ಲೈಡಲ್ಲಿ ಒಂದು ಪಾಯಿಂಟ್ ಹಾಕಿದ್ದೀನಿ. ಅದನ್ನ ಬಿಟ್ಟು ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಲ್ರೆಡಿ ಹೇಳಿದ್ನ. ಸೊ RBI ಪಾಲಿಸಿ ಜೊತೆಗೆ ಸೊ ಈ ಗೌರ್ಮೆಂಟ್ನ ಒಂದು ಫಂಡ್ ಇನ್ಫ್ಯೂಸ್ ಏನು ಮಾಡ್ತಾರೆ ಅದರಲ್ಲಿ ಸಹ ಒಂದು ಪಾಸಿಟಿವ್ ಆಗಿ ಒಂದು ಕ್ರಿಯೇಟ್ ಮಾಡ್ತೀವಿ ಇವತ್ತಿನ ನಮ್ಮ ನಿಫ್ಟಿಗೆ ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟು RBI ಅವರು ಸಹ ನಿನ್ನೆ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದರು. ಸೊ ಡಿಸೆಂಬರ್ 30 ಅಥವಾ ಒಂದು ಡಿಸೆಂಬರ್ 30th ಏನು ಡೇಟ್ ಇದೆ ಅವತ್ತಿನ ಡೇಟಲ್ಲಿ ಸೊ ಒಂದು ರೌಂಡ್ ಆಫ್ ಏನು ಹೇಳ್ತಾರೆ ಈ ಬಾಂಡ್ಗಳನ್ನ ಇಶ್ಯೂ ಮಾಡಿ ಬೈಸಲ್ಲಿ ಎರಡೂ ಮಾಡುವಂಥ ಒಂದು ಆ್ಯಕ್ಷನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದನ್ನು ಆಪರೇಷನ್ ಟ್ವಿಸ್ಟ್ ಅಂತ ಒಂದು
ಟರ್ಮಿನಾಲಜಿಲಿ ಹೇಳ್ತಾರೆ. ಸೊ ಇದರಿಂದ ಸಹ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸ್ವಲ್ಪ ಪಾಸಿಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಮಂಡೇ ಪರ್ಫಾರ್ಮೆನ್ಸ್ ನೋಡಬೇಕು ಹೆಂಗೆ ಏನು ವರ್ಕ್ ಆಗುತ್ತೆ ಅಂತ. ಓಕೆ, ಅದನ್ನ ಬಿಟ್ಟು ಟೆಕ್ನಿಕಲ್ ವ್ಯೂ ನೋಡಿದ್ರೆ, ಸೊ ನಿಫ್ಟಿ ಫಾರ್ಮ್ಸ್ ಡೋಜಿ ಪ್ಯಾಟರ್ನ್ ಆನ್ ವೀಕ್ಲಿ ಚಾರ್ಟ್ 12,157 ಇಸ್ ದ ಕ್ರೂಷಿಯಲ್ ಫಾರ್ ಫರ್ದರ್ ಅಪ್ಸೈಡ್ ಅಂತ ಹಾಕಿದ್ರು. ಸೊ ನಾನು ನೋಡ್ತಿದ್ದೆ ಆಲ್ರೆಡಿ ನಮ್ಮ ಒಂದು ನಿಫ್ಟಿ ನೋಡಿ, ನಿಫ್ಟಿ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ನಾನು ಹೇಳಿದೆ. ಸೊ ಅದನ್ನ ಪಾಯಿಂಟ್ ಸಹ ನೋಡ್ತಾ ಇದ್ದೀನಿ. ಸಾರಿ, ನಿಫ್ಟಿ ಕ್ಲೋಸ್ ಆಗಿರೋದು 12,245. ಸೊ ನಾನು ನೋಡ್ತಾ ಇದ್ದೆ ಈ ನ್ಯೂಸು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಸೊ 12,157 ಆಲ್ರೆಡಿ ಕ್ರಾಸ್ ಆಗಿದೆ. ಸೊ ಇದು ಕ್ರೂಷಿಯಲ್ ಲೆವೆಲ್ ಅಂತ ಹೇಳಿದರೆ ಮತ್ತೊಂದು ಅಪ್ಸೈಡ್ ಹೋಗಬೇಕಂದ್ರೆ. ಸೊ ವೀಕ್ಲಿ ಚಾರ್ಟ್ ನಾನು ನೋಡ್ತಾ ಇದ್ದೆ ನಿಫ್ಟಿಯಲ್ಲಿ. ಇದು ಜಸ್ಟ್ ಒಂದು ಚಾರ್ಟಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಒಂದು. ಓಕೆ, ಸೊ ನಿಫ್ಟಿ ಏನಾದರೂ ಒಂದು ನಿಮಿಷ. ಓಕೆ, ಈ ಗ್ರೀನ್ ಕ್ಯಾಂಡಲ್ ಏನಿದೆಯಲ್ಲ, ಸೊ ಈ ಥರ ಮೇಲೆ ಒಂದು ಲೈನ್ ಇದೆ ನೋಡಿ. ಸೊ ಈ ಲೈನ್ ಏನಾದರೂ ನಾಳೆ ಏನೋ ಕ್ರಾಸ್ ಆಯಿತು ಅಂದರೆ ಮೋಸ್ಟ್ಲಿ ನಿಫ್ಟಿ ಮತ್ತೆ ಪಾಸಿಟಿವ್ ಹೋಗುವಂಥ ಒಂದು ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ನಾಳೆ ಅಂತಂದರೆ ಮುಂದಿನ ಟ್ರೇಡಿಂಗ್ ಸೆಷನಲ್ಲಿ. ಸೊ ಅದನ್ನ ಬಿಟ್ಟು SBI ಶೇರ್ಸ್ ಗೈನ್ಸ್ 2%, ಸಿಟಿ ಬ್ಯಾಂಕ್ ಅಥವಾ ಸಿಟಿ ಮೇಂಟೈನ್ಸ್ ಬೈ ರೈಸಸ್ ಟಾರ್ಗೆಟ್ ಅಂತ ಒಂದು ನ್ಯೂಸ್ ಇದೆ. ಸೊ SBIಯಲ್ಲಿ ಸಹ ಒಂದು ನ್ಯೂಸ್ ಇರೋದ್ರಿಂದ, ಸೊ ಈ ಅವರು ಸಿಟಿ ಒಂದು ಫೈನಾನ್ಷಿಯಲ್ ಏನೊಂದು ಕಂಪನಿ ಇದೆ, ಇವ್ರು ಬಂದು SBIಗೆ 375 ರೂಪಾಯಿಂದ 400 ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ಅದರಿಂದ ಸಹ ಈ ಒಂದು SBI ಬ್ಯಾಂಕ್ ಪಾಸಿಟಿವ್ ಆಗಿ ಒಂದು ಪರ್ಫಾರ್ಮೆನ್ಸ್ ಇತ್ತು ಇವತ್ತಿನ ಒಂದು ಟ್ರೇಡಿಂಗ್ ಸೆಷನ್ ಅಂತ ನೋಡ್ಬೋದು. ಅದನ್ನ ಬಿಟ್ಟು ITD ಸಿಮೆಂಟೇಷನ್ ಲಾಕ್ ಇನ್ ಅಪ್ಪರ್ ಸರ್ಕ್ಯೂಟ್ ಆನ್ ಆರ್ಡರ್ ವಿನ್ ಅಂತ ಒಂದು ನ್ಯೂಸ್ ಇದೆ. ಸೊ ಈ ಒಂದು ನ್ಯೂಸ್ ಏನಂತ ಹೇಳಿದ್ರೆ, ಈ ಒಂದು ITD ಸಿಮೆಂಟೇಷನ್ ಏನು ಈ ಸಿಮೆಂಟ್ ಕಂಪನಿ ಇದೆ, ಸೊ ಇವ್ರಿಗೆ ಬಂದು ಒಂದು ಫಾರಿನ್ ಕಂಟ್ರಿಯಿಂದ ಹತ್ತತ್ರ $80 ಮಿಲಿಯನ್ ಒಂದು ಅಸೈನ್ಮೆಂಟ್ ಸಿಕ್ಕಿದೆ ಅಂತ, ಮ್ಯಾರಿಟೈನ್ ಅಸೈನ್ಮೆಂಟ್ ಸಿಕ್ಕಿದೆ ಅಂತ ಒಂದು ನ್ಯೂಸ್ ಇದು. ಸೊ ಅದರಿಂದ ಇದರಲ್ಲಿ ಯಾರೋ ಒಂದು ಏನು ಹೇಳ್ತಾರೆ, ಅಪ್ಪರ್ ಸರ್ಕ್ಯೂಟ್ ಆಗಿರೋದ್ರೆ ಟ್ರೇಡಿಂಗ್ ಮಾಡೋಕ್ಕೆ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬೋದು. ಸೊ ಇದರ ಒಂದು ಆಸ್ ಆಫ್ ನೋ ಟ್ರೇಡಿಂಗ್ನ ಒಂದು ವ್ಯಾಲ್ಯೂ ನೋಡ್ತಾ ಇದ್ದೀನಿ. ಸೊ ಇದರ ಒಂದು ಕ್ಲೋಸಿಂಗ್ ಪ್ರೈಸ್ ಬಂದು ₹50.75. ಸೊ ದಟ್ ಈಸ್ ₹50.75 ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಇವತ್ತಿನ ಕಿರು ಸುದ್ದಿಗಳು, ಟಾಪ್ 5 ನ್ಯೂಸ್ ಸ್ನೇಹಿತರೆ. ಸೊ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಡೌಟ್ ಇತ್ತು ಅಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಹಾಕಿ, ಖಂಡಿತವಾಗಿ ನಾನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಏನೋ ಇಂಪ್ರೂವೈಸೇಷನ್ ಈ ವಿಡಿಯೋದ ಈ ಕಾನ್ಸೆಪ್ಟ್ ಮಾಡ್ಬೋದು ಅಂದರೆ ಖಂಡಿತವಾಗಿ ಶೇರ್ ಮಾಡಿದ್ದು ನಿಮ್ಮ ಚಾನಲ್ ಕ್ಯಾಶ್ ಆ್ಯಂಡ್ ಚಾನಲ್ ಕನ್ನಡದ ಚಾನಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.